ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಬೇಬಿ ಫುಡ್ ರೆಸಿಪೀಸ್ ಮತ್ತು ಫುಡ್ ರೂಟೀನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ನಾನು ಇಲ್ಲೊಂದು ಬನಾನ ತೊಗೊಂಡಿದ್ದೀನಿ, ಪೂರ್ತಿ ಹಣ್ಣಾಗಿರೋದು. ಸೊ ಇದನ್ನು ಆಫ್ ಮಾತ್ರ ತೊಗೊಳ್ತಾ ಇದ್ದೀನಿ ನಾನು. ಇದರಲ್ಲಿ ಸ್ನ್ಯಾಕ್ ರೀತಿ ಕೊಡೋಣ ಅಂತ ಬೇಬಿಗೆ. ಸೊ ನಾನು ಆಫ್ ತೊಗೊಂಡೆ ಅಷ್ಟೇ. ಇದನ್ನು ಇವಾಗ ನಾವು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾರ್ಮಲ್ ಸ್ಪೂನ್ಗಿಂತ ಫೋರ್ಕ್ನಲ್ಲಿ ಮಾಡಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಸೊ ಬನಾನ ಸಾಫ್ಟ್ ಇರೋದ್ರಿಂದ ನಾವು ಕೈನಲ್ಲೇ ಸ್ಮ್ಯಾಶ್ ಮಾಡ್ಬೋದು. ಸೊ ಇದು ಬೇಗ ಡೈಜೆಸ್ಟ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಪ್ಯೂರಿಯಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಬೇರೆ ಫುಡ್ಸ್ ಕೊಡೋದಕ್ಕಿಂತ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಪರ್ಫೆಕ್ಟಾಗಿರುತ್ತೆ. ಸೊ ಇವಾಗ ಇದನ್ನು ಸ್ಮ್ಯಾಶ್ ಮಾಡಾದಮೇಲೆ ನಾವು ಎಷ್ಟು ಕ್ವಾಂಟಿಟಿ ತಿನ್ನಿಸ್ತೀರ ನೀವು ಅಷ್ಟು ತಿನ್ನಿಸ್ಬೋದು. ಸೊ ನಾನು ಆಫ್ ಮಾತ್ರ ತೊಗೊಂಡಿದ್ದೀನಿ, ಸೊ ಸ್ನ್ಯಾಕ್ ರೀತಿ ಕೊಡೋಕ್ಕೆ ಅಂತ ಹೇಳಿಬಿಟ್ಟು. ಇದು 7 ಮಂತ್ ಬೇಬಿಗೆ ಸ್ವಲ್ಪ ಈ ಥರ ಇದ್ದರೆ ಸಾಕಾಗುತ್ತೆ, ಪೂರ್ತಿ ಏನು ಸ್ಮ್ಯಾಶ್ ಆಗೋದು ಬೇಕಾಗಲ್ಲ. ಸೊ ಸೆಕೆಂಡ್ ರೆಸಿಪಿ ಬಂದುಬಿಟ್ಟು ಕ್ಯಾರೆಟ್ ಮತ್ತು ರೈಸ್ ಪ್ಯೂರಿ. ಸೊ ಇಲ್ಲಿ ನಾನು ಕಟ್ ಮಾಡಿರೋ ಕ್ಯಾರೆಟ್ಸ್ ತೊಗೊಂಡಿದ್ದೀನಿ. ಇದನ್ನು ನಾನಿವಾಗ ಬಾಯ್ಲ್ ಮಾಡ್ಕೋಬೇಕು, ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕಿದು. ಬಾಯ್ಲ್ ಆದಮೇಲೆ ಏನು ಬೇಯಿಸಿರ್ತೀವಿ ಕ್ಯಾರೆಟ್ ಮತ್ತು ಇವಾಗಷ್ಟೇ ಮಾಡಿರೋ ರೈಸ್ ತೊಗೊಂಡಿದ್ದೀನಿ. 3 ಸ್ಪೂನ್ಸ್ ಆಫ್ ನೀವು ಎಷ್ಟು ತಿನ್ನಿಸ್ತೀರಾ ಅಷ್ಟು. ಸೊ ಇದನ್ನು ಗ್ರೈಂಡ್ ಮಾಡಾದಮೇಲೆ ನಮಗೆ ಈ ಥರ ಪ್ಯೂರಿ ಸಿಗುತ್ತೆ. ಸೊ ನಾನು ಇದು ಕಂಪ್ಲೀಟಾಗಿ ಗ್ರೈಂಡ್ ಮಾಡಿಲ್ಲ, ಜಸ್ಟ್ 5 to 10 ಸೆಕೆಂಡ್ಸ್ ಗ್ರೈಂಡ್ ಮಾಡಿದ್ರೆ ಈ ಥರ ಸಿಗುತ್ತೆ. ಸೊ ಥರ್ಡ್ ರೆಸಿಪಿ ಬಂದುಬಿಟ್ಟು ನೆಸ್ಟ್ಲೆ ಇದು ಸರ್ಲ್ಯಾಕ್ ಬರುತ್ತಲ್ಲ, ಈ ಸರ್ಲ್ಯಾಕ್ ನಾನು ಹೊರಗಡೆ ಫುಡ್ಸ್ ಯಾವುದೂ ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಪಾಪುಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಡಾಕ್ಟರ್ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಅವನಿಗೆ ಸ್ವಲ್ಪ ಕೋಲ್ಡ್ ಎಲ್ಲ ಕಂಟ್ರೋಲ್ ಆಗೋವರೆಗೂ ಇದನ್ನು ಕೊಡಿ ಅಂತ ಹೇಳಿಬಿಟ್ಟು. ಸೊ ಇದು 1 ಬೌಲ್ ಆಫ್ ವಾಟರ್ಗೆ ನಾವು 2 ಇಲ್ಲ 3 ಸ್ಪೂನ್ಸ್ ಇದರಲ್ಲೇ ಕೊಟ್ಟಿರ್ತಾರೆ ಆ ಸ್ಪೂನ್ನ, ಅದರಲ್ಲಿ 3 ಸ್ಪೂನ್ಸ್ ತೊಗೊಳ್ಬೇಕಾಗುತ್ತೆ. ಆ 3 ಸ್ಪೂನ್ಸ್ ಹಾಕ್ಬಿಟ್ಟು 5 ಮಿನಿಟ್ಸ್ ನಾವು ಸ್ಟಿರ್ ಮಾಡಿದ್ರೆ ನಮಗೆ ಏನು ಪ್ಯೂರಿ ರೀತಿ ಸಿಗುತ್ತದು. ಸೊ ಬಿಸಿ ನೀರು ತೊಗೊಳ್ಬಾರ್ದು, ಗಂಟು ಆಗಿಬಿಡುತ್ತೆ. ಕಾಯಿಸ್ಬಿಟ್ಟು ತಣ್ಣಗಾಗಿರೋ ನೀರು ತೊಗೊಂಡ್ರೆ ಇದು ಪ್ಯೂರಿ ಚೆನ್ನಾಗಿ ಬರುತ್ತೆ. ಸೊ ಹೊರಗಡೆ ಫುಡ್ ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಸರ್ಲ್ಯಾಕ್ ರೆಸಿಪಿ ಮಾಡಿಬಿಟ್ಟು ಸಿಗುತ್ತೆ ನಮಗೆ ಸರ್ಲ್ಯಾಕ್ ಹೇಗೆ ಮಾಡೋದು ಅಂತ. ರೈಸ್ ಮತ್ತು ಡ್ರೈ ಫ್ರೂಟ್ಸ್ ಅಥವಾ ಗ್ರೈನ್ಸ್ ಹಾಕ್ಬಿಟ್ಟು ನಾವೇ ಸರ್ಲ್ಯಾಕ್ ಮಾಡ್ಕೊಳ್ಬೋದು ಹೊರಗಡೆ ಫುಡ್ಸ್ ಕೊಡೋದಕ್ಕಿಂತ. ಬಟ್ ಇವಾಗ ಅವ್ನಿಗೆ ಹುಷಾರಿಲ್ಲದ ಕಾರಣ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಿಂದ ಕೊಟ್ಟಿದ್ದಷ್ಟೇ. ಅವರು ಕೂಡ ಹೇಳಿದ್ರು 1 ವೀಕ್ ಕೊಡಿ ಸಾಕು, ಯಾವಾಗಲೂ ಇದನ್ನೇ ಕಂಟಿನ್ಯೂ ಮಾಡಬೇಡಿ ಅಂತ. ಸೊ ನಾವು ಪಾಪುಗೆ ಯಾವಾಗ ಏನು ಊಟ ಕೊಟ್ಟರು ವೆರೈಟಿ ಟ್ರೈ ಮಾಡಬೇಕಂತೆ ಡಾಕ್ಟರ್ ಹೇಳಿದ್ದು ನನಗೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಕೊಟ್ಟರೆ ಅವ್ರಿಗೂ ಕೂಡ ತಿನ್ನೋಕೆ ಇಷ್ಟ ಆಗುತ್ತೆ, ಒಂದೇ ಥರ ತಿನ್ನೋದಕ್ಕಿಂತ. ಮತ್ತು ಅಲರ್ಜಿ ಸಿಂಪ್ಟಮ್ಸ್ ನೋಡ್ಕೊಳ್ಬೇಕಾಗುತ್ತೆ ನಾವು ಯಾವತ್ತಾದರೂ ಹೊಸ ರೆಸಿಪಿ ಶೇರ್ ಮಾಡಿದಾಗ. ಪಾಪುಗೆ ಹೊಸ ರೆಸಿಪಿ ಕೊಡ್ತೀವಲ್ಲ, ಅದು ನಮಗೆ ಸಂಜೆ ಅಷ್ಟರಲ್ಲೆಲ್ಲ ಇಲ್ಲ, ಒಂದು 5 to 6 ಅವರ್ಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ, ಅಡ್ಜಸ್ಟ್ ಆಗಿದೆಯಾ ಫುಡ್ ಅವ್ರಿಗೆ ಇಲ್ಲ ಅಂತ. ಸೊ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಟೈಮ್ ಆ ಫುಡ್ ಕೊಡೋದು ಬೇಡ ಅಂತ ಅಂದ್ಕೊತೀವಿ. ಸೊ ಪಾಪುಗೆ ನಾನು ಹಾಗೇ ಮಾಡೋದು, ಒಂದು ಫುಡ್ ಕೊಟ್ಟಾದಮೇಲೆ ಅದನ್ನು ನೋಡ್ಕೊಳ್ತೀನಿ ಅಲರ್ಜಿ ಆಗುತ್ತಾ ಇಲ್ಲ ಹೇಗೆ ಅಂತ. ಸೊ ಅದೇನು ಆಗಿಲ್ಲ ಅಂದರೆ ಮಾತ್ರ ನೆಕ್ಸ್ಟ್ ಟೈಮ್ ಆ ಫುಡ್ ಕೊಡೋದು, ಇಲ್ಲಾಂದರೆ ಆ ಫುಡ್ನ ಮತ್ತೆ ಕೊಡೋದಿಲ್ಲ. ಸೊ ಇವಾಗ ಈ ಪ್ಯೂರಿ ರೆಡಿ ಇದೆ. ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಆ್ಯಪಲ್ ಪ್ಯೂರಿ. ಸೊ ಇಲ್ಲಿ ಕಟ್ ಮಾಡಿರೋ ಆ್ಯಪಲ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನೀರಲ್ಲಿ ಬೇಯಿಸಬಾರ್ದು. ಸೊ ಅದರಲ್ಲೇನು ಕಂಟೆಂಟ್ಸ್ ಇರುತ್ತೆ ಎಲ್ಲ ಬೆಂದಾದಮೇಲೆ ಅದು ನೀರಲ್ಲೇ ಹೋಗಿಬಿಡುತ್ತೆ. ಸೊ ಇದನ್ನು ನಾವು ಸ್ಟೀಮರ್ನಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ತೊಗೊಂಡಿದ್ದೀನಿ ಇವಾಗ ಆ್ಯಪಲ್ ಸ್ಲೈಸಸ್ನ, ಇದನ್ನು ಸ್ಟೀಮ್ ಮಾಡ್ಕೊಳ್ತೀನಿ ಇವಾಗ. ಸ್ಟೀಮ್ ಮಾಡಿದ್ದಾದಮೇಲೆ ಒಂದು ಜಾರ್ನಲ್ಲಿ ತೊಗೊಂಡಿದ್ದೀನಿ ಇದನ್ನು. ಇದಕ್ಕೆ ಬೇರೆ ಏನೂ ಹಾಕಬಾರ್ದು, ಇದರಲ್ಲೇ ನ್ಯಾಚುರಲ್ ಇಷ್ಟಪಟ್ಬಿಡ್ತಾರೆ ಮಕ್ಕಳು. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದನ್ನು. ಸೊ ಆ್ಯಪಲ್ ಪ್ಯೂರಿ ವೀಕ್ಲಿ ಒನ್ಸ್ ಸೊ ನಾನು ಕೂಡ ವೀಕ್ಲಿ ಒನ್ಸ್, ಯಾಕಂದರೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಇಷ್ಟಪಟ್ಟು ತಿನ್ಕೊಳ್ತಾರೆ. ನಾನು ಫುಲ್ ಆ್ಯಪಲ್ ತೊಗೊಳ್ತೀನಿ. ಸೊ ಇವಾಗ ಆ್ಯಪಲ್ ಇದೆ. ಸೊ 1 ಆ್ಯಪಲ್ ತೊಗೊಂಡ್ರೆ 1 ಪ್ಯೂರಿ ಸಿಗುತ್ತೆ ನಮಗೆ. 6 ಮಂತ್ಸ್ ಬೇಬಿಗಾದರೆ ಆಫ್ ತೊಗೊಂಡ್ರೆ ಸಾಕಾಗುತ್ತೆ. ಬಟ್ ಇದು ನಾನು ತೊಗೊಂಡಿರೋದು 7 ಮಂತ್ಸ್ ಬೇಬಿಗೆ. ಸೊ ನಾನು ಫುಲ್ ಆ್ಯಪಲ್ ತಂದಿದ್ದೀನಿ. ಸೊ ನೆಕ್ಸ್ಟ್ ರೆಸಿಪಿ, ಸೊ ಇದು ಪೊಟ್ಯಾಟೊ ಪ್ಯೂರಿ. ಸೊ ನಾನು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಸೇಮ್ ಆ್ಯಸ್ ಯೂಶ್ವಲ್ ನಾವು ಕ್ಯಾರೆಟ್ ರೆಸಿಪಿ ತೋರಿಸಿದ್ನಲ್ಲ ಅದೇ ರೀತಿ ಪೊಟ್ಯಾಟೊನ ನಾವು ನೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ಒಂದು 10 ಮಿನಿಟ್ಸ್ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪೊಟ್ಯಾಟೊನ ನೀರಿನಲ್ಲಿ ಬೇಯಿಸ್ಕೊಂಡ್ರೆ, ಸೊ ಬೇಯಿಸಾದ್ಮೇಲೆ ನೀಟಾಗಿ ಬೇಯಿಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಸಿಗುತ್ತೆ. ಸೊ ಇದು ಮತ್ತು ರಾಗಿ ಸರಿ ಪೌಡರ್ ಇರುತ್ತಲ್ಲ, ಅದನ್ನ 1 2 ಸ್ಪೂನ್ ಆಫ್ ರಾಗಿ ಪೌಡರ್ನ
ನಾವು ಒಂದು ಗ್ಲಾಸ್ನಲ್ಲಿ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆನಲ್ಲಿ ಬಿಸಿ ನೀರು ಕಾಯಿಸ್ಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ಹಂಗೆ ಲೋ ಫ್ಲೇಮ್ನಲ್ಲಿ ಸ್ಟಿರ್ ಮಾಡಿದ್ರೆ ಸೊ ನಮಗೆ ಈ ಥರ ಸರಿ ರೆಡಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ. ಸೊ ನೆಕ್ಸ್ಟ್ ಇದು ನೆನೆಸಿರೋ ಬಾದಾಮ್, ನಾವು ಇದನ್ನು ವೀಕ್ಲಿ ಟ್ವೈಸ್ ಮತ್ತು ಥ್ರೈಸ್ ಕೊಡ್ತೀವಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಕೊಡ್ಬೋದು. ಸೊ ಬೇರೆ ಡ್ರೈ ಫ್ರೂಟ್ಸ್ ಏನೂ ಕೊಡಲ್ಲ, ಅದನ್ನೆಲ್ಲ ಸರಿ ಜೊತೆನೇ ಮಿಕ್ಸ್ ಮಾಡ್ಕೊಂಡಿದ್ವಿ ಬೇರೆ ಡ್ರೈ ಫ್ರೂಟ್ಸ್ನ. ಸೊ ಬಾದಾಮ್ ಮಾತ್ರ ಈ ರೀತಿ ಕೊಡ್ತೀವಿ ಮಾರ್ನಿಂಗ್ ಟೈಮ್. ಸೊ ಇದು ಗಂಧ ತೆಯೋಕಲ್ಲ ಅಂತ ಹೇಳ್ತಾರೆ, ಇದಿಲ್ಲ ಅಂದರೆ ನೀವು ಮಿಕ್ಸಿನಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ಸೊ ಮಿಕ್ಸಿನಲ್ಲಿ ಒಂದಕ್ಕೆ ಸಿಗಲ್ಲ, ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಕೊಡಬಾರ್ದು, ಬರೀ ಒಂದು ಕೊಡಬೇಕು. ಅದಕ್ಕೆ ನಾನು ಈ ಥರ ಕಲ್ಲಿನಲ್ಲಿ ಮಾಡೋದು. ಸೊ ಇವಾಗ ಇದನ್ನು ಈ ಥರ ಕಲ್ ಮೇಲೆ ರಬ್ ಮಾಡಿದ್ರೆ ನಮಗೆ ಒಂದು ಪೇಸ್ಟ್ ರೀತಿ ಸಿಗುತ್ತೆ. ಸೊ ಆ ಪೇಸ್ಟ್ನ ನಾವು ಮಾರ್ನಿಂಗ್ ಟೈಮ್ ಡೈಲಿ ಒಂದೊಂದು ಸ್ಪೂನ್ ಕೊಡ್ತೀನಿ. ಡೈಲಿ ಮೀನ್ಸ್ ವೀಕ್ಲಿ 3 ಟೈಮ್ಸ್ ಅಥವಾ 2 ಟೈಮ್ಸ್. ಸೊ ಈಗ ಪೇಸ್ಟ್ ರೆಡಿ ಇದೆ. ಈ ಪೇಸ್ಟ್ನ ಪಾಪುಗೆ ಕೊಡೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರಲ್ಲಿ ಕೊಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಟು ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.